ದಿಬ್ಬಗಿರಿ ಬೆಟ್ಟದ ಇನ್ನೊಂದು ತುದಿಗೆ ಬಂದರೆ ಇಲ್ಲೊಂದು ಬೆಟ್ಟ ಇದೆ. ಆ ಬೆಟ್ಟದಿಂದ ನಂದಿ ಬೆಟ್ಟ ಕಾಣಿಸುತ್ತೆ. ಏನು ಕಾಣಿಸ್ತಾ ಇದೆಯಲ್ಲ ಇದು ಕೂಡ ನಂದಿ ಬೆಟ್ಟನೇ. ಅದ್ರ ಹಿಂದಿದೆಯಲ್ಲ ಅದು ನಾವು ಜನರಲಿ ಎಲ್ಲ ಟೂರಿಸ್ಟ್ ವಿಸಿಟ್ ಮಾಡೋ ನಂದಿ ಬೆಟ್ಟ. ದೂರದಲ್ಲಿ ಏನು ಕಾಣಿಸ್ತಾ ಇದೆಯಲ್ಲ ಅದು ದಿಬ್ಬಗಿರಿ ಬೆಟ್ಟದ ಪೀಕ್. ನಮ್ಮ ಎಕ್ಸ್ಪ್ಲೋರರ್ ಸರ್ವೇಶ್ ಅವರು ಫುಲ್ ಜೋಶಲ್ಲಿದ್ದಾರೆ. ಈಗ ಸ್ವಲ್ಪ ಬಿಸಿಲು ಜಾಸ್ತಿ ಆಗಿದೆ. ಬೆಳಗ್ಗೆ ಬಂದಾಗ 8 ಗಂಟೆ ಆಗಿತ್ತು. 8 ಗಂಟೆ ಇದ್ದಾಗ 8 ಗಂಟೆಗೆ ಫುಲ್ ಫಾಗಿ ಇತ್ತು, ಚೆನ್ನಾಗಿತ್ತು. ಮೇಲೆ ಪೀಕಿಗೆ ಹೋದಾಗ, ದಿಬ್ಬಗಿರಿ ಪೀಕಿಗೆ ಹೋದಾಗ ಸ್ವಲ್ಪ ಬಿಸಿಲು ಜಾಸ್ತಿ ಆಯಿತು. ಇಲ್ಲಿ 4 ವ್ಯೂ ಪಾಯಿಂಟ್ಸ್ ಅಂದರೆ ಎಕ್ಸ್ಪ್ಲೋರಿಂಗ್ ಪಾಯಿಂಟ್ಸ್ ಅಂತ ಹೇಳ್ಬೋದು. ಇದು ಒಂದು, ಹಾಗೆ ಕೆಳಗಡೆ ಇರೋ ದೇವಸ್ಥಾನ, ಮೇಲ್ಗಡೆ ಇರೋ ದೇವಸ್ಥಾನ, ಹಾಗೆಯೇ ಮಧ್ಯದಲ್ಲಿ ಲೆಫ್ಟಲ್ಲಿ ಹೋದರೆ ಇನ್ನೊಂದು ದೇವಸ್ಥಾನ ಕಾಣಿಸುತ್ತೆ. ಆ 3 ಪಾಯಿಂಟ್ಸು, ಆ 3 ದೇವಸ್ಥಾನ ಮತ್ತು ಈ ವ್ಯೂ ಪಾಯಿಂಟ್, ಒಟ್ಟು 4 ವ್ಯೂ ಪಾಯಿಂಟ್ ಇದೆ.